ನಮ್ಮ ಗಾಡಿ ಅಂತ ಕೊಪ್ಪಳದಾಗಿದ್ದ ಲೋಡ್ ಮಾಡ್ಕೊಂಡು ಬಂದು ನಮ್ಮ ಯೂಟ್ಯೂಬರ್ ಬಂದಾರ ನೋಡೋಣ ನನಗೆ ಸ್ವಲ್ಪ ಆಯ್ತಾ ಅಂದ ಐತಲ್ಲ ಇದು ಹೊಸಬ್ರು ಬರಕ್ಕೆ ಹೋಗ್ಬಿಡ್ರಿ ಅದಕ್ಕೆ ಲಾಭ ಐತಂತಂದ 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹಲೋ ಗೈಸ್, ನಾನು ನಿಮ್ಮ ಬೊಲೆರೋ ಹುಡುಗ. ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತಂದು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಮುಂಚೆ ನಮ್ಮ ಗಾಡಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ಬೇಕಂದ್ರೆ ಗಾಡಿನ ಪೂರಾ ಚೆಕ್ ಮಾಡ್ಬೇಕು, ಹವಾ ಗಿವಾ ಎಲ್ಲ ಕರೆಕ್ಟ್ ಅದಾವ ಇಲ್ಲ ಅಂತಂದು. ಎಲ್ಲದಕ್ಕಿಂತ ಮೇನ್ ಆಯಿಲ್ ಚೆಕ್ ಮಾಡ್ಕೋಬೇಕು. ಬರ್ರಿ ತೋರಿಸ್ತೀನಿ. ಇದು ನಮ್ಮ ಗಾಡಿ ಇಂಜನ್ ರೀ. ಇದು ಇಲ್ಲಿ ಆಯಿಲ್ ಗೇಜ್ ಇರ್ತಿಲ್ಲಿ. ಆಯಿಲ್ ಚೆಕ್ ಮಾಡ್ಕೋಬೇಕು. ಇದನ್ನ ಇದು 2 ಪಾಯಿಂಟ್ಗಿನ ಮೇಲೆ ಇರ್ಬೇಕಂದ್ರೆ ಆಯಿಲ್ ಕರೆಕ್ಟ್ ಐತೆ ಅಂತಂದು ಅರ್ಥ. ಇಲ್ಲಿ ನೀರು ಇರ್ತಾವೆ, ನೀರನ್ನ ಚೆಕ್ ಮಾಡ್ಕೋಬೇಕು. ಇದ್ರ ನೀರು ಅದಾವ ಇಲ್ಲ ಅಂತ ನೀರು ನೋಡ್ಕೊಂಡು ಇದ್ರಕ್ಕಿಂತ ಇದು ಮೇನ್ ರೀ. ಇಲ್ಲಿ ಇರ್ಬೇಕು ನೀರು. ಇಲ್ಲಿ ಕಾಣ್ತಾವಲ್ಲ, ಇಷ್ಟೆಲ್ಲ ನೋಡ್ಕೊಂಡು ಟಯರ್ನಾಗ ಹವಾ ಅದಾವ ಇಲ್ಲ, ಯಾವ್ರ ಗಾಲಿ ಪಂಚರ್ ಆಗ್ಯಾವ ಅನ್ನೋದು ನೋಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಬೇಕು. ಗಾಡಿನೆಲ್ಲ ನೀಟಾಗಿ ಒರೆಸ್ಕೊಂಡು ಈಗ ಗಾಡಿ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಬೆಳಗ್ಗೆ ಎದ್ದಂತಂದು ತೋರಿಸ್ತೀನಿ ತಡ್ರಿ ನಿಮ್ಗೆ. ಈಗ ಬೆಳಗ್ಗೆ ಎದ್ದು ಕೂಡಲೇ ಗಾಡಿನ ಒಮ್ಮಕ್ಕ ಸ್ಟಾರ್ಟ್ ಮಾಡ್ಬಾರ್ದ್ರೆ ಫಸ್ಟ್ ಒಂದು ಪಾಯಿಂಟ್ ಒಳಿಸಿ ಇಗ್ನಿಷನ್ ಆನ್ ಮಾಡಿಡ್ಬೇಕು. ಅದು ಗುಯಿಂಗ್ ಅನ್ನೋ ಸೌಂಡು ನಿಂದಿರ್ಬೇಕು. ಆಮೇಲೆ ಸೆಲ್ಫ್ ಹೊಡಿಬೇಕ್ರೆ. ಈಗ ನಿಂತ್ಕಂತ ಈಗ ಕ್ಲಚ್ ಹಿಡ್ಕೊಂಡು ನ್ಯೂಟ್ರಲ್ ಮಾಡಿ ಸೆಲ್ಫ್ ಹೊಡ್ಯನ್ರಿ. ಹಿಂಗೆ ಸೆಲ್ಫ್ ಹೊಡೆದು ಸ್ಟಾರ್ಟ್ ಮಾಡಿದ್ವಿ. ಗಾಡಿನ ಬೆಳಗ್ಗೆದ್ದು ಯಾವುದೇ ಕಾರಣಕ್ಕೂ ರೇಸ್ ಮಾಡಬಾರ್ದ್ರಿ. ಫಸ್ಟಿಗೆ ಮುಂಜಾನೆ ಸ್ಟಾರ್ಟ್ ಮಾಡ್ತೀರಿ ಅವಾಗ. ಯಾಕಂದ್ರೆ ಇಂಜನ್ ಫುಲ್ ರೆಸ್ಟ್ನಾಗಿರ್ತೀರಿ. ಅವಾಗ ನೀವು ಸ್ವಲ್ಪ ಹೊಡೆದು ರೇಸ್ ಮಾಡಿದ ಕೂಡಲೇ ಆಯಿಲ್ ಎಲ್ಲ ಕೆಳಗಿರ್ತದೆ. ಸ್ವಲ್ಪ ಹೊಡೆದು ರೇಸ್ ಮಾಡಿದ ಕೂಡಲೇ ಆಯಿಲ್ ಸರ್ಕ್ಯುಲೇಷನ್ ಆಗ್ಬೇಕಲ್ಲ, ಅದಕ್ಕೆ ಫಸ್ಟ್ ಒಂದು 3 ನಿಮಿಷ ಐಡ್ಲಿಂಗ್ನಾಗ ಬಿಡ್ಬೇಕು.